ಸಂಸದ ಕೆ ಸುಧಾಕರ್ ಹೇಳಿಕೆಗೆ ಶಿಡ್ಲಘಟ್ಟ ಎಂಎಲ್ಎ ಬೆಂಬಲಿಗರು ತಿರುಗೇಟು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರ ಬೆಂಬಲಿಗರು ಪತ್ರಿಕಾಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ರೈತರು ಹಾಗೂ ರೈತ ಸಂಘಟನೆಗಳು ಕಳೆದ 23 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸಂಸದರು ಭಾಗವಹಿಸಿ ಮಾತನಾಡಿದ ವೇಳೆ ಶಾಸಕ ರವಿಕುಮಾರ್ ವಿರುದ್ಧ ಟೀಕೆ ಮಾಡಿರುವುದಕ್ಕೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿದೆ ಎಂದು ಮುಖಂಡರು ತಿಳಿಸಿದ್ದು, ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳಿಗೆ ಸಂಬಂಧಿಸಿದ ಕೆಐಎಡಿಬಿ ಯೋಜನೆ ಕುರಿತು ರೈತರು ಹಲವು ಬಾರಿ ಅಸಮಾಧಾನ ವ್ಯಕ್ತಪಡಿಸಿ ಯೋಜನೆಯನ್ನು ನಿಲ್ಲಿಸುವುದು ಹಾಗೂ ನೀರಾವರಿ ಪ್ರದೇಶವನ್ನು ಉಳಿಸುವಂತೆ ಮನವಿ ಮಾಡಿದ್ದರು. ಈ ಸಂಬಂಧ ಶಾಸಕ ರವಿಕುಮಾರ್ ರೈತರೊಂದಿಗೆ ನಡೆಸಿದ ಸಭೆಗಳಲ್ಲಿ ತಾವು ವಿರೋಧ ಪಕ್ಷದ ಶಾಸಕರಾಗಿರುವುದರಿಂದ ಯೋಜನೆ ನಿಲ್ಲಿಸುವ ಅಧಿಕಾರ ಸರ್ಕಾರ ಕೈಯಲ್ಲಿದ್ದು ಮುಖ್ಯಮಂತ್ರಿ ಹಾಗೂ ಸಂಬಂಧಿತ ಸಚಿವರು ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದ್ದರು. ಆದರೂ ರೈತರ ಪರವಾಗಿ ನಿಲ್ಲುವ ಭರವಸೆ ನೀಡಿದ್ದರು. ಈ ಭರವಸೆಯಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ರೈತರ ಪರವಾಗಿ ಮನವಿ ಸಲ್ಲಿಸಲಾಗಿದ್ದು, ಅದರ ಪರಿಣಾಮವಾಗಿ ಆರಂಭದಲ್ಲೇ 2853 ಎಕರೆ ಒಳಗೊಂಡಿದ್ದ ಯೋಜನೆಯನ್ನು 2271 ಎಕರೆಗೆ ಕಡಿತಗೊಳಿಸಲಾಗಿದೆ ಎಂದು ಮುಖಂಡರು ವಿವರಿಸಿದರು. ಈ ಪ್ರದೇಶದಲ್ಲಿ 717 ಎಕರೆ 13 ಕುಂಟೆ ಸರ್ಕಾರಿ ಖರಾಬ್ ಜಮೀನು ಹಾಗೂ 1553 ಎಕರೆ ರೈತರ ಜಮೀನು ಸೇರಿದ್ದು ಸುಮಾರು 600ಕ್ಕೂ ಹೆಚ್ಚು ಎಕರೆ ನೀರಾವರಿ ಭೂಮಿಯನ್ನು ರೈತರು ಹಿತದೃಷ್ಟಿಯಿಂದ ಉಳಿಸಿಕೊಡಲಾಗಿದೆ ಎಂದು ಹೇಳಿದರು. ಸಂಸದ ಕೆ ಸುಧಾಕರ್ ಅವರು ಮಾತನಾಡುವಾಗ ಶಾಸಕ ರವಿಕುಮಾರ್ ವಿರುದ್ಧ ಮಾಡಿದ ಟೀಕೆ ಅನವಶ್ಯಕವಾಗಿದೆ ಎಂದು ಮುಖಂಡರು ಹೇಳಿದ್ದು, ಶಾಸಕ ರವಿಕುಮಾರ್ ಸದಾ ಜನಪರವಾಗಿ ಹಾಗೂ ರೈತರ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಯಾಗಿದ್ದು ಅವರ ಮೇಲೆ ಆರೋಪ ಮಾಡುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯಪಟ್ಟರು. ಇನ್ನು ಸಂಸದರು ಎನ್ಡಿಎ ಮೈತ್ರಿಯಿಂದ ಆಯ್ಕೆಯಾಗಿದ್ದು ಜೆಡಿಎಸ್ ಬೆಂಬಲದಿಂದ ಗೆಲುವು ಸಾಧಿಸಿದ್ದಾರೆ ಎಂಬುದನ್ನು ನೆನಪಿಸಿದ ಮುಖಂಡರು ಮೈತ್ರಿ ಪಕ್ಷದ ಶಾಸಕರ ಬಗ್ಗೆ ಮಾತನಾಡುವಾಗ ಜಾಗರೂಕತೆ ವಹಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಪರಸ್ಪರ ಗೌರವ ಕಾಪಾಡಿಕೊಳ್ಳಬೇಕು ಮತ್ತು ಮಾತುಗಳು ಘನತೆಗೆ ತಕ್ಕಂತಿರಬೇಕೆಂದು ಮನವಿ ಮಾಡಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಚಿಮುಲ್ ನಿರ್ದೇಶಕ ಬಂಗ್ ಮುನಿಯಪ್ಪ, ಉಜುಗೂರು ರಾಮಯ್ಯ, ಮುಖಂಡ ತಾದೂರು ರಘು, ಮೇಲೂರು ಮಂಜುನಾಥ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ಕ್ಷೇತ್ರದ ಒಬ್ಬ ಶಾಸಕರಾಗಿ ರೈತರ ಕಷ್ಟ ಸುಖಗಳು, ರೈತರ ಹಿತ ಕಾಪಾಡುವುದ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಳೆದು ಸಂತೋಷವಾದಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದೆ. ದಯವಿಟ್ಟು ಮಾನ್ಯ ಕೆ ಸುಧಾಕರ್ ತಮ್ಮಲ್ಲಿ ಒಂದು ಮನವಿ ಮಾಡ್ತೀರಿ. ಶಿಡ್ಲಘಟ್ಟ ಕ್ಷೇತ್ರದ ಸಂಬಂಧಪಟ್ಟಂಗೆ ಜಂಗಮಕೋಟೆ ಹೋಬಳಿ 13 ಹಳ್ಳಿ ಕೆಐಎಡಿಬಿ ಒಳಪಟ್ಟ ಹಳ್ಳಿಗಳ ರೈತರು ಸುಮಾರು ಬಾರಿ ನಮ್ಮ ಶಾಸಕರ ಹತ್ರ ಒಂದು ಮನವಿ ಕೊಟ್ಟಿದ್ರು. ಏನು ಹಣ ಕೆಐಎಡಿಬಿ ಆಗ್ತಾ ಇದೆ, ದಯವಿಟ್ಟು ನಮಗೆ ನೀರಾವರಿ ಪ್ರದೇಶನ ಉಳಿಸ್ಕೊಡ್ರಿ. ಅವ್ರ ಮೊದಲನೇ ಬೇಡಿಕೆ ಒಂದೇ, ದಯವಿಟ್ಟು ನಮ್ಮ ಕೆಐಎಡಿಬಿ ಬೇಡ, ಕೆಐಎಡಿಬಿ ನಿಲ್ಲಿಸಬೇಕು ಅಂತ. ಅವಾಗ ನಮ್ಮ ಶಾಸಕರು ಹೇಳಿದ್ರು, ನೋಡಪ್ಪ, ನಾನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕೆಐಎಡಿಬಿ ನಿಲ್ಲಿಸೋಂಥ ಶಕ್ತಿ ನನಗಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಶಾಸಕರ ಹಾಗೆ ನಾನು ಏನು ಮಾಡಬೇಕು, ರೈತರಿಗೆ ಅನುಕೂಲ ಅದನ್ನ ಹೇಳ್ರಿ ಅಂದಾಗ, ನೀವು ದಯವಿಟ್ಟು ನಮಗೆ ನೀರಾವರಿ ಪ್ರದೇಶ 560 ಎಕರೆ ಇದೆ, ಉಳಿಸ್ಕೊಡ್ರಿ ಅಂತ ಅವ್ರು ಒಂದು ಮನವಿ ಕೊಟ್ಟಿದ್ರು. ಅದ್ರ ತಕ್ಕಂಗೆ ನಮ್ಮ ಶಾಸಕರು ರೈತರಿಗೆ, ಅದೇ ರೈತ ಮುಖಂಡರಿಗೆ ಒಂದು ಮಾತು ಕೊಟ್ಟರು. ಆಯ್ತಪ್ಪ, ನಾನು ಸಂಬಂಧಪಟ್ಟ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಎಂಬಿ ಪಾಟೀಲ್ರನ್ನ ಭೇಟಿ ಮಾಡಿ ನಿಮ್ಮ ಮನವಿನ ನಾನು ಬಹಳ ಅವ್ರ ಹತ್ರ ಗಟ್ಟಿಯಾಗಿ ಮಾತಾಡಿ ಆದಷ್ಟು ನೀರಾವರಿ ಪ್ರದೇಶನ ಉಳಿಸ್ಕೊಡ್ತೀರಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ಒಟ್ಟು ಏನು ಅಗ್ರಿಕಲ್ಚರ್ ಲ್ಯಾಂಡ್ 283 ಎಕರೆ, ಡೆವಲಪ್ಡ್ ಲ್ಯಾಂಡ್ 20 ಎಕರೆ, ಅಂದರೆ ಅಲ್ಲಿ ನಡುನಾಕ್ ನಡೆದ ಒಂದು ಕೆರೆ ಇದೆ. ಆ ಕೆರೆ ಸುತ್ತಮುತ್ತ ಬಫರ್ ಝೋನ್ 97 ಎಕರೆ 26 ಗುಂಟೆ. ಆಮೇಲೆ ಕೆಐಎಡಿಬಿ ನೋಟಿಫಿಕೇಶನ್ ಪೋಸ್ಟ್ ಆದಾಗ 28/1 133 ಎಕರೆ, ಒಟ್ಟು 612 ಎಕರೆ ನೀರಾವರಿ ಪ್ರದೇಶನ ಕೈ ಬಿಟ್ಟಿದೆ ಕೆಐಎಡಿಬಿ. ಏನು ಅಂತಿಮ ಯೋಜನೆ ಮೊನ್ನೆ ಬಂತು 28/3 ಅವರು 612 ಎಕರೆ ಬಿಟ್ಟಿದೆ. ಈಗ ಮುಂಚೆ ಕೆಐಎಡಿಬಿ 28/1 ನೋಟಿಸ್ ಆದಾಗ ಒಟ್ಟು 2853 ಎಕರೆ ಇತ್ತು. ಈಗ ಅದನ್ನ 2271 ಎಕರೆಗೆ ಕೆಐಎಡಿಬಿ ಅಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಅಂಕಿಅಂಶಗಳು ಏನಂದ್ರೆ 717 ಎಕರೆ 13 ಗುಂಟೆ ಖರಾಬ್ ಲ್ಯಾಂಡ್ ಇದೆ, ಅಂದ್ರೆ ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ. ಇನ್ನು 1553 ಎಕರೆ ರೈತರ ಲ್ಯಾಂಡ್ ಇತ್ತು. ಈ 1553 ಎಕರೆಯಲ್ಲಿ 12 ವರ್ಷದಿಂದ PSL ಕಂಪ್ನಿಗೆ
730 ಎಕರೆ GPF ಅಗ್ರಿಮೆಂಟ್ ಆಗಿದೆ. ಆಮೇಲೆ ಮಾನ್ಯ ಸಂಸದರು ಇನ್ನೊಂದು ಮಾತು ಹೇಳಿ, ಏನು ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ಒಂದಾಗಿ ಹೋಗಿ ಚಿಂತಾಮಣಿ ಪ್ರದೇಶದಲ್ಲಿ ಲೋಕಲ್ ಗಳಿಗೆ ದುಡ್ಡೋಡಿ ರಿಜಿಸ್ಟ್ರೇಷನ್ ಮಾಡ್ತಾವೆ ಅಂತ. ದಯವಿಟ್ಟು ಮಾನ್ಯ ಸಂಸದ ಸುಧಾಕರ್ ಅವರ ಮನವಿ, ದಯವಿಟ್ಟು ಅಂಥವ್ರು ಯಾರನ್ನ ಇದ್ರೆ, ಅದು ಶಾಸಕರ ಆಡಳಿತ ಆಗ್ಬೋದು, ಶಾಸಕರ ಜನಪ್ರತಿನಿಧಿಗಳು ಯಾರನ್ನ ಇದ್ರೆ ನೀವು ಇಮಿಡಿಯೇಟ್ DC ಅವ್ರು ಮಾತಾಡಿ FIR ಮಾಡ್ತೀರಿ. ನಾವು ಬಹಿರಂಗವಾಗಿ ನಿಮ್ಗೆ ಸವಾಲಾಗ್ತಾ ಇದ್ರಿ. ಯಾರಿಗಾದ್ರೂ ರೈತರಿಗೆ ಅಲ್ಲೇನೋ ಮೋಸ ಮಾಡಂತ ಮಧ್ಯವರ್ತಿಗಳಿದ್ರೆ ನೀವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜಿಲ್ಲಾಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಕಚೇರಿ ಮುಂದೆ ಹೋಗಿ ಈ ತರ ನಡೀತಾ ಇದೆ ಸಬ್ ಕರೆಸಿ ಯಾರು ಮಾಡಿದ್ರು ಪಕ್ಷಾತೀತವಾಗಿ, ಅದು ಮಧ್ಯವರ್ತಿಗಳು ಮಾಡ್ಯವ್ರೆ, ಇಲ್ಲ JDS ಪಾರ್ಟಿಯವರು ಮಾಡ್ಯವ್ರೆ, ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಮಾಹಿತಿ ಇಲ್ಲ. ಹಂಗೇನಿದ್ರೆ FIR ಮಾಡಿ ಜೈಲಿಗೆ ಕಳಿಸ್ರಿ. ನಮ್ಮದು ರೈತರ ಪರವಾಗಿ ಹೋರಾಟ. ಈಗ ಇದೇ KADB ವಿಚಾರವಾಗಿ MLA ಅವರು ಸುಮಾರು ಬಾರಿ ಹೇಳಿದೆ, ಏನು 612 ಎಕರೆ ಲ್ಯಾಂಡ್ ನಾನು ನೀರಾವರಿ ಪ್ರದೇಶ ಬಿಡಿಸಿದ್ದೀನಿ, ಇನ್ನು ಉಳಿಕೆದು ನನ್ನ ಕೈಯಾಗಿಲ್ಲ, ನೀವೇನಿದ್ರು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಲ್ಸಂತ ಕೂಡ ಹೇಳಿದೆ. ಈಗ ಸರ್ಕಾರ ಉಸ್ತುವಾರಿ ಸಚಿವರು ಒಂದ್ ಕಡೆ ಕೈಗಾರಿಕಾ ಸಚಿವರು ಇದ್ದಾಗ ಒಬ್ಬ ವಿರೋಧ ಪಕ್ಷ ಶಾಸಕರಾಗಿ ಅವ್ರ ಕೈಲಾಗಿರೋದನ್ನ ರೈತರಿಗೆ ಸಹಾಯ ಮಾಡಿದ್ರು. ಅಷ್ಟು ಬಿಟ್ಬಿಟ್ಟು ನೀವು ಶಾಸಕರ ಬಗ್ಗೆ ವಿನಾಕಾರಣ ಗಂಗೂರು ಸಂತಕ್ಕೆ ಹೋಗಿಲ್ಲವರು ಕಾಡು ಸಂತಕ್ಕೆ ಹೋದಂಗಲ್ಲ ಅಂತ ಹೇಳಿ ನೋಡ್ರಿ. ಮಾನ್ಯ ನೀವು 3-2 MLA, 1 ಮಿನಿಸ್ಟರ್ ಆಗಿದ್ರಿ, 1 ಸಂಸದರಾಗಿ ಕೆಲಸ ಮಾಡ್ತಾ ಇದ್ರಿ. ಯಾಕಂದ್ರೆ ಶಿಡ್ಲಘಟ್ಟ ಕ್ಷೇತ್ರ ಅನ್ನೋದು ನಿಮ್ಮ ಏನು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬರಲ್ಲ. ಆದ್ರೂ ನೀವು ನಮ್ಮ NDA MP ಅವರಾಗಿದ್ದೀರಿ. ನೀವು ಮೈತ್ರಿ ಪಕ್ಷದ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ಅಂಕಿಅಂಶಗಳು ಇಟ್ಕೊಂಡು ಮಾತಾಡೋದು. ಯಾರೋ ಕಿವಿಯಲ್ಲಿ ಹೇಳಿದ್ರನ್ನ ನೀವು ಬಾಯಲ್ಲಿ ಭಾಷಣ ಮಾಡೋಂಥದ್ದು ಹಾಕ್ಬೋದು. ಇನ್ನಾದ್ರೂ ನೀವು ಸತ್ಯಕ್ಕೆ ಏನು ಹತ್ತಿರವಾಗಿರೋ ಮಾಹಿತಿ ತಗೊಂಡು ನಮ್ಮ ಶಾಸಕರ ಬಗ್ಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ಕ್ಷೇತ್ರದ ಶಾಸಕರು ಶಿಡ್ಲಘಟ್ಟ ಶಾಸಕರಾದ ಮೇಲೆ ಅಲ್ಲಿನ ಮತದಾರರು, ಅಲ್ಲಿನ ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಮುಖಂಡರು ಗೊತ್ತಿದೆ ಶಾಸಕರು ಎಷ್ಟು ಸರಳವಾಗಿ ಕೆಲಸ ಮಾಡ್ತಾರೆ, ಎಷ್ಟು ಸರಳವಾಗಿ ಅಭಿವೃದ್ಧಿ ಮಾಡಿದ್ರಿ. ಹೌದು, ನಾವು ಉಸ್ತುವಾರಿ ಸಚಿವರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ರಿ. ಯಾವಾಗ ಮಾಡ್ಕೊಂಡಿದ್ರಿ? ಮಾನ್ಯ CM ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡೆವಲಪ್ಮೆಂಟ್ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ ನಮ್ಮ ತಾಲೂಕು ಬರಬೇಕಾದಾಗ ನಾವು ಸಚಿವರ ಜೊತೆಗ ನಮ್ಮ ಮತದಾರರು ಶಿಡ್ಲಘಟ್ಟದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಮತಭಿಕ್ಷೆ ಕೊಟ್ಟು ಶಾಸಕರು ಮಾಡಿದ್ದಾರೆ. ಶಾಸಕರ ಕೆಲಸ ಏನು? ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ ಸಹಕಾರ ಮಾಡಿ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ತಂದು ಅಭಿವೃದ್ಧಿ ಮಾಡೋದು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೀರಿ. ಈಗ ಅದ್ರ ಉದಾಹರಣೆ, ರಾಜಕಾರಣ ಬಂದಾಗ ನಾವು ರಾಜಕಾರಣ ಕಾಂಗ್ರೆಸ್ ವಿರುದ್ಧವಾಗಿ ಹೇಗ್ ಮಾಡಿದಿರಿ, ನಮ್ಮ ಅಸ್ತಿತ್ವ ನಮ್ಮ ಶಾಸಕರು ಏನು ಉಳಿಸ್ಕೊಂಡಿದ್ದಾರೆ, ನಮ್ಮ ಏನು ಚಿಮ್ಮೂರು ನಿರ್ದೇಶಕರು ಮೊನ್ನೆ 3 ಆಯ್ಕೆ ಆಗಿದ್ದಾರೆ, ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಮಾನ್ಯ MP ಸುಧಾಕರ್ ಒಂದು ಮನವಿ, ನೀವು ಯಾವುದೇ ಮಾತಾಡ್ಬೇಕಾದ್ರೆ ಅಂಕಿಅಂಶ ಇಟ್ಕೊಂಡು ನೀವು ಶಾಸಕರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಶಾಸಕರು ರಾಜಕಾರಣಕ್ಕೆ ಬಂದಿದ್ದೆ ದೇವೇಗೌಡರ ಸಿದ್ಧಾಂತದ ಮೇಲೆ ಅವ್ರು ರಾಜಕಾರಣ ಮಾಡ್ತಾರೆ. ಅವರು ಮೂಲ ಒಬ್ಬ ರೈತ ಕುಟುಂಬದಿಂದ ಬಂದಿರೋರು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕೆಲವು ವಿಚಾರಗಳು ಎಲ್ಲ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಹಾಕೊಂಡು ಮಾತಾಡೋದು ಒಳ್ಳೆಯದು. ಇನ್ನು ಮುಂದೆ ಈ ಥರ ಮಾತಾಡಿದ್ರೆ ನಾವು ಉತ್ತರವಾಗಿ ಅವರ ಮಾತುಗಳನ್ನು ಖಂಡಿಸ್ತೀನಿ ಅಂತೇಳಿ ನಾವು ಈಗ ಪತ್ರಕರ್ತರ ಮುಂದೆ ನಾನು ಮನವಿ ಮಾಡ್ತೇನೆ.